ಮಂಡ್ಯ ಲೋಕಸಭಾ ಕಣದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಖಚಿತ ಹಿನ್ನೆಲೆಯಲ್ಲಿ ಸಿಎಂ ಕುಮಾರಸ್ವಾಮಿ ವಿರುದ್ಧ ಅಂಬಿ ಅಭಿಮಾನಿಯಿಂದ ಪ್ರಶ್ನೆಗಳ ಸಹಿತ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧಿಸೋದು ಖಚಿತ ಆಗ್ತಾ ಇರುವಂತಹ ಬೆನ್ನಲ್ಲೇ ಅಂಬಿ ಅಭಿಮಾನಿಯೊಬ್ಬರು ಸಿಎಂ ಕುಮಾರಸ್ವಾಮಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಹರಿಸಿದ್ದಾರೆ, ಜೊತೆಗೆ ವಾಗ್ದಾಳಿಯನ್ನು ನಡೆಸಿದ್ದಾರೆ. ನಿಖಿಲ್ ಬಿಟ್ಟು ಮತ್ಯಾರೂ ಕೂಡ ಟಿಕೆಟ್ ಆಕಾಂಕ್ಷಿಗಳು ಇರಲಿಲ್ವೇ? ಜೆಡಿಎಸ್ ಕಾರ್ಯಕರ್ತರು ಮಂಡ್ಯದಲ್ಲಿ ಯಾರೂ ಇರಲಿಲ್ವೇ? ಕೊಲೆಯಾದಂತಹ ಜೆಡಿಎಸ್ ಮುಖಂಡ ತೊಪ್ಪನಹಳ್ಳಿ ಪ್ರಕಾಶ್ ಪತ್ನಿಗೆ ಟಿಕೆಟ್ ಕೊಡಬಹುದತ್ತಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಕೇಳಲಾಗಿದೆ. ಇನ್ನು ಮಾಜಿ ಸಚಿವ ಡಿ.ಎಸ್.ಟಿ. ಜಯರಾಮ್ ಪುತ್ರನಿಗೆ ದಿವಂಗತ ಎಸ್.ಟಿ. ಜಯರಾಮ್ ಅವರ ಡಿ.ಎಸ್.ಟಿ. ಜಯರಾಮ್ ಪುತ್ರನಿಗೆ ಟಿಕೆಟ್ ನೀಡಬಹುದಿತ್ತಲ್ವಾ? ಮಂಡ್ಯದಲ್ಲಿ ಬೇರೆ ಯಾರು ಗೌಡ್ರೇ ಇರಲಿಲ್ವಾ? ಕಾರ್ಯಕರ್ತರೇ ಅಲ್ಲದ ನಿಖಿಲ್ಗೆ ಎಂಪಿ ಟಿಕೆಟ್ ಕೊಡ್ತಿದ್ದೀರಲ್ಲ, ಇದು ನಿಮ್ಮ ಪಕ್ಷದ ಸಿದ್ಧಾಂತವೇ? ಸುಮಲತಾ ಕೊಡುಗೆ ಏನು ಅಂತ ಕೇಳ್ತೀರಿ. ಹಾಗಾದ್ರೆ ನಿಮ್ಮ ಪತ್ನಿಯ ಕೊಡುಗೆ ಏನು? ಅಂಬಿ ಅಭಿಮಾನಿಯಿಂದ ಸಿಎಂ ಕುಮಾರಸ್ವಾಮಿಗೆ ಪ್ರಶ್ನೆಗಳ ಸುರಿಮಳೆ, ಜೊತೆಗೆ ವಾಗ್ದಾಳಿ ಕೂಡ ಆಗಿದೆ. ಇದು ಸಿಎಂ ಕುಮಾರಸ್ವಾಮಿಗೆ ಅಂಬಿ ಅಭಿಮಾನಿಯೊಬ್ಬ ಕೇಳಿರುವಂತಹ ಪ್ರಶ್ನೆಗಳ ಸುರಿಮಳೆ. ಇದು ಪ್ರಶ್ನೆಯ ಜೊತೆಗೆ ವಾಗ್ದಾಳಿಯನ್ನು ಕೂಡ ನಡೆಸಿದ್ದಾರೆ. ಮತ್ತು ಜೆಡಿಎಸ್ ಪಕ್ಷದ ಕಾರ್ಯಕರ್ತರೆ, ನಿಮ್ಗೊಂದಷ್ಟು ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ಉತ್ತರ ಕೊಡಿ ಸಾಕು. ಆಮೇಲೆ ಸುಮಲತಕ ನಿಲ್ತಾರೋ ಗೆಲ್ತಾರೋ ಸೆಕೆಂಡ್ರಿ, ಅದನ್ನು ಜನ ತೀರ್ಮಾನ ಮಾಡ್ತಾರೆ. ಮೊದಲನೇದು, ನಿಮ್ಮಲ್ಲಿ ಇನ್ಯಾರು ಎಂ ಪಿ ಟಿಕೆಟ್ ಆಕಾಂಕ್ಷಿಗಳಿರಲಿಲ್ವಾ? ಇನ್ಯಾರೂ ಗೌಡ್ರುಗಳಿರಲಿಲ್ವಾ? ಇನ್ಯಾರು ನಿಮ್ಮ ಪಕ್ಷದಲ್ಲಿ ಕಾರ್ಯಕರ್ತರಿರಲಿಲ್ವಾ? ಅವ್ರಿಗೆ ಟಿಕೆಟ್ ಕೊಡ್ಬೋದಾಯಿತು. ನಿಖಿಲ್ ಕುಮಾರಸ್ವಾಮಿನೇ ಕರ್ಕೊಬಂದು ನಿಲ್ಲಿಸಿ ಗೆಲ್ಲಿಸುವಂಥ ಅವಶ್ಯಕತೆ ಇತ್ತಾ? ನಿಮ್ಮ ಪಕ್ಷಕ್ಕೋಸ್ಕರ ತೊಪ್ಪನಹಳ್ಳಿಲಿ 3 ಜನ ಸತ್ತರು. ಅದರಲ್ಲಿ ಮೇನಾಗಿ ತೊಪ್ಪನಹಳ್ಳಿ ಪ್ರಕಾಶ್ ಅವರು ಕೂಡ ಸತ್ತರು ಅಲ್ವಾ? ನಿಮ್ಮ ಪಕ್ಷಕ್ಕೋಸ್ಕರ ದುಡಿದ್ರು. ಅಂಥವರ ಹೆಡ್ತಿನ ಕರ್ಕೊಬಂದು ನೀವು ಎಂ ಪಿ ಮಾಡ್ಬೋದಾಯಿತು ಸ್ವಾಮಿ. ಅವ್ರಿಗೆ ಎಂ ಪಿ ಟಿಕೆಟ್ನ ಕೊಡ್ಬೋದಾಯಿತು ಸ್ವಾಮಿ. ಅದು ಬಿಟ್ಬಿಟ್ಟು ನಿಖಿಲ್ ಕುಮಾರಸ್ವಾಮಿ ಕೊಡೋ ಅವಶ್ಯಕತೆ ಐತಾ ಸ್ವಾಮಿ? ಈ ಜಿಲ್ಲೆಯ ದುರಂತ ನಾಯಕ, ಮಾಜಿ ಸಚಿವ, ಮಾಜಿ ಮಿನಿಸ್ಟ್ರು ಮಗ, ಅವರ ಅಪ್ಪನ ಹೆಸರಲ್ಲೇ ಗೆಲ್ಬೋದಾಯಿತು. ಎಸ್.ಟಿ. ಜಯರಾಮ್ ಅವ್ರ ಹೆಸರು ಏನು ಕಮ್ಮಿ ಅಲ್ಲ ಸ್ವಾಮಿ ಮಂಡ್ಯಕ್ಕೆ. ಅಂಥವ್ರ ಮಗ ಅಶೋಕ್ ಜಯರಾಮು, ಅಂದು ಎಸ್.ಟಿ. ಜಯರಾಮ್, ಇಂದು ಅಶೋಕ್ ಜಯರಾಮ್ ಅಂತ ನಾಮಫಲಕ ಹಾಕೊಂಡು ತಿರುಗಾಡ್ತಾಯಿದ್ರು. ಅಂಥವ್ರನ್ನ ದೇವೇಗೌಡರು ಬಂದು ಯಾವ ಗಳಿಗೆಲ್ಲಿ ಕೈ ಇಟ್ರೋ ಸ್ವಾಮಿ. ಪಾಪ ಪಕ್ಷದ ಕಾರ್ಯಕರ್ತ ಆಗ್ಬಿಟ್ಟ. ಪಕ್ಷದ ಕಾರ್ಯಕರ್ತನೇ ಅಲ್ದಿರ ನಿಮ್ಮ ನಿಖಿಲ್ ಕುಮಾರಸ್ವಾಮಿ ಎಂ ಪಿ ಟಿಕೆಟ್ ತಗೋಬಿಟ್ಟ. ಇದು ನಿಮ್ಮ ಪಕ್ಷದ ಜೆಡಿಎಸ್ ಪಕ್ಷದ ಸಿದ್ಧಾಂತನ ಸ್ವಾಮಿ? ಇನ್ನು ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯದಿಂದ ಸುಮಲತಾ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಂಡ್ಯ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಡುವ ನಿರ್ಧಾರವಾಗಿದೆ. ಪಕ್ಷೇತರರಾಗಿ ನಿಲ್ಲೋದು ಸುಮಲತಾ ಅವರಿಗೆ ಬಿಟ್ಟ ವಿಚಾರ. ಸ್ಥಾನ ಹಂಚಿಕೆ ಬಗ್ಗೆ ಚರ್ಚೆ ನಡೀತಾ ಇದೆ. 3-4 ದಿನಗಳಲ್ಲಿ ನಿರ್ಧಾರವಾಗಲಿದೆ. ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಕೊಟ್ಟಿರುವಂತಹ ಹೇಳಿಕೆ ಇದು. ಈಗಾಗಲೇ ಮಂಡ್ಯ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದೇವೆ, ಅಲ್ಲಿ ಸುಮಲತಾ ಅವರು ಸ್ಪರ್ಧಿಸಬೇಕು ಅನ್ನೋದಾದರೆ ಅದು ಪಕ್ಷೇತರರಾಗಿ ಅವರು ಸ್ಪರ್ಧಿಸಬಹುದು ಅಥವಾ ಬಿಡಬಹುದು, ಅದು ಅವರಿಗೆ ಬಿಟ್ಟಂಥ ವಿಚಾರ. ಆದರೆ ಮಂಡ್ಯ ಕ್ಷೇತ್ರವನ್ನು ಜೆಡಿಎಸ್ಗೆ ಬಿಟ್ಟು ಕೊಡಲಾಗಿದೆ ಅಂತ ಹೇಳಿ ಸಿದ್ದರಾಮಯ್ಯ ಮಾತನಾಡಿದ್ರು. ಹುಬ್ಬಳ್ಳಿಯಲ್ಲಿ ಮಾತನಾಡಿದಂಥ ಮಾಜಿ ಸಿಎಂ ಎಲ್ಲವೂ ಕೂಡ ನಿರ್ಧಾರ ಆಗಿದೆ, ಇನ್ನೇನು 3-4 ದಿನಗಳಲ್ಲಿ ಸ್ಪಷ್ಟವಾದಂಥ ನಿರ್ಧಾರ ಹೊರಗಡೆ ಬೀಳುತ್ತೆ. ಆದರೆ ಮಂಡ್ಯ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟುಕೊಟ್ಟಿದ್ದೀವಿ, ಅಲ್ಲಿ ಸುಮಲತಾ ಅವರ ಸ್ಪರ್ಧೆ ಏನಿದ್ರು ಪಕ್ಷೇತರರಾಗಿ ಆದರೂ ಸ್ಪರ್ಧಿಸಬಹುದು ಅಥವಾ ಬಿಡಬಹುದು ಅನ್ನುವಂಥ ಹೇಳಿಕೆ ನೀಡಿದ್ದಾರೆ. ಸುಮಲತಾ ಅವರಿಗೆ ಅದು ಜೆಡಿಎಸ್ ಸಿಟ್ಟಿಂಗ್ ಎಂ ಪಿ ಇರೋದ್ರಿಂದ ಅದು ನಮಗೆ ಬರೋಲ್ಲ, ಅದು ಕಾಂಗ್ರೆಸ್ಗೆ ಬರೋಲ್ಲ. ಅಲಯನ್ಸ್ನಲ್ಲಿ ಇಟ್ ವಿಲ್ ಗೋ ಟು ಜೆಡಿಎಸ್. ಪಕ್ಷೇತರಾಗಿ ನಿಲ್ಲೋದು ಬಿಡೋದು ಅವ್ರಿಗೆ ಸೇರುತ್ತಲ್ವ, ಅದು ಅವ್ರಿಗೆ ಬಿಟ್ಟ ವಿಚಾರ. ಈಗ ನಾವು ಕಾಂಗ್ರೆಸ್ಗೆ ಅದು ಪಾರ್ಲಿಮೆಂಟ್ ಸೀಟ್ ಬರೋಲ್ಲ ಅಂದಮೇಲೆ ನಾವು ಸುಮಲತಾ ಅವರು ಕೂಡ ಪ್ರಶ್ನೆ ಉದ್ಭವ ಆಗೋದೇ ಇಲ್ವಲ್ಲ. ಸುಮಲತಾ ಅವರಿಗೆ ಅದು ಜೆಡಿಎಸ್ ಸಿಟ್ಟಿಂಗ್ ಎಂ ಪಿ ಇರೋದ್ರಿಂದ ಅದು ನಮಗೆ ಬರೋಲ್ಲ, ಅದು ಕಾಂಗ್ರೆಸ್ಗೆ ಬರೋಲ್ಲ. ಅಲಯನ್ಸ್ನಲ್ಲಿ ಇಟ್ ವಿಲ್ ಗೋ ಟು ಜೆಡಿಎಸ್. ಪಕ್ಷೇತರಾಗಿ ನಿಲ್ಲೋದು ಬಿಡೋದು ಅವ್ರಿಗೆ ಸೇರುತ್ತಲ್ವ, ಅದು ಅವ್ರಿಗೆ ಬಿಟ್ಟ ವಿಚಾರ. ಈಗ ನಾವು ಕಾಂಗ್ರೆಸ್ಗೆ ಅದು ಪಾರ್ಲಿಮೆಂಟ್ ಸೀಟ್ ಬರೋಲ್ಲ ಅಂದಮೇಲೆ ನಾವು ಸುಮಲತಾ ಅವರು ಕೂಡ ಪ್ರಶ್ನೆ
ಇವಿಷ್ಟು ವಿಚಾರವನ್ನು ನೋಡ್ತಾ ಇದ್ದೀವಿ. ಒಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಅವರ ಸ್ಪರ್ಧೆ ಬಗ್ಗೆ ಅಂಬಿ ಅಭಿಮಾನಿಯೊಬ್ಬರು ಪ್ರಶ್ನೆಗಳ ಸುರಿಮಳೆ, ಜೊತೆಗೆ ಸಿಎಂ ಕುಮಾರಸ್ವಾಮಿ ಜೆಡಿಎಸ್ ಪಕ್ಷದ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ. ಏನು ಸ್ವಾಮಿ ಇದು ನಿಮ್ಮ ಪಕ್ಷದ ಸಿದ್ಧಾಂತ? ಯಾರೂ ಟಿಕೆಟ್ ಆಕಾಂಕ್ಷಿಗಳು ಇರಲಿಲ್ವಾ, ಅಥವಾ ಮಂಡ್ಯದಲ್ಲಿ ಬೇರೆ ಯಾರೂ ನಿಮಗೆ ಸಿಗಲಿಲ್ವಾ? ಪಕ್ಷೇತರ ಅಭ್ಯರ್ಥಿಯಾಗಿ ಅವರು ಕಣಕ್ಕಿಳಿತಾರೋ ಬಿಡ್ತಾರೋ ಅದು ಬೇರೆ ವಿಚಾರ. ಆದರೆ ನಿಖಿಲ್ ಕುಮಾರಸ್ವಾಮಿ ಆ ಪಕ್ಷದ ಕಾರ್ಯಕರ್ತನೇ ಅಲ್ಲ. ಅದು ಹೇಗೆ ತಂದು ನೀವು ಮಂಡ್ಯದಲ್ಲಿ ಟಿಕೆಟನ್ನು ಕೊಟ್ರಿ, ಟಿಕೆಟ್ ಕೊಡೋದಕ್ಕೆ ಮುಂದಾಗ್ತಾ ಇದ್ದೀರಿ? ಸುಮಲತಾ ಅವರ ವಿಚಾರ, ಅವರು ಅಭಿವೃದ್ಧಿಯೋ ಮತ್ತೊಂದೋ ಮಗದೊಂದೋ ಅದೇನೇ ಇರಲಿ, ನೀವ್ಯಾಕೆ ಅವರನ್ನು ತಂದು ಇಲ್ಲಿ ಕೂರಿಸ್ತಾ ಇದ್ದೀರಿ ನಿಖಿಲ್ ಕುಮಾರಸ್ವಾಮಿ ಅವರನ್ನು? ಅಶೋಕ್ ಜೈರಾಮ್, ಎಸ್ ಟಿ ಜೈರಾಮ್ ಅವರ ಮಗ ಅಶೋಕ್ ಜೈರಾಮ್ ತುಂಬ ಒಳ್ಳೆಯ ವ್ಯಕ್ತಿ. ಆತನಿಗೆ ಗೆಲ್ಲುವಂಥ ತಾಕತ್ತಿತ್ತು, ತನ್ನ ತಂದೆ ಹೆಸರನ್ನೇ ಹೇಳಿಕೊಂಡು ಗೆಲ್ಲುವಂಥ ಶಕ್ತಿ ಕೂಡ ಇತ್ತು. ಅಂಥವರಿಗೆ ಟಿಕೆಟನ್ನು ಕೊಡದೆ ಏನೂ ಹೆಸರಿಲ್ಲದ JDS ಪಕ್ಷದ ಕಾರ್ಯಕರ್ತನೇ ಅಲ್ಲದ ಯಾವುದೇ ಕಾರಣಕ್ಕೂ ಕೂಡ ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಯಾವುದೇ ರೀತಿಯಾದಂಥ ಕೊಡುಗೆ ಕೊಡದ ನಿಮ್ಮ ಮಗನನ್ನು ಅದು ಹೇಗೆ ನೀವು ಅಭ್ಯರ್ಥಿಯಾಗಿ ಮಾಡಿದ್ರಿ ಎನ್ನುವಂಥ ವಿಚಾರದ ಜೊತೆಗೇ ಸುಮಲತಾ ಅಂಬರೀಶ್ ಅವರ ಸ್ಪರ್ಧೆ, ಪಕ್ಷೇತರಾಗಿ ಸ್ಪರ್ಧಿಸುವುದು ಬಿಡೋದು ಅವರ ಇಚ್ಛೆ ಅನ್ನೋ ಮೂಲಕ ಸಿದ್ದರಾಮಯ್ಯ ಕೂಡ ಹೇಳಿಕೆ ಕೊಟ್ಟಿದ್ದಾರೆ. ಎರಡರ ಬಗ್ಗೆ ನಮ್ಮ ಪ್ರತಿನಿಧಿ ರವಿ ಲಾಲಿಪಾಳ್ಯ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರವಿ, ಒಂದು ಕಡೆ ಅಂಬಿ ಅಭಿಮಾನಿಯೊಬ್ಬರು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ, ಏನು CM ಇದು, ನೀವು ಏನು ಬೇಕಿದ್ರೂ ಮಾಡ್ತೀರಿ, ನಿಮ್ಮದೇ ಕುಟುಂಬದವ್ರನ್ನ ತಂದಲ್ಲಿ ಕೊಡ್ತಾ ಇದ್ದೀರಿ ಟಿಕೆಟು, ಯಾಕೆ ಬೇರೆ ಯಾರು ಕಾಣಿಸ್ತಾ ಇರಲಿಲ್ವಾ ಅಂತ. ಇದು ಯಾವ ರೀತಿಯಾದಂಥ ಪ್ರಶ್ನೆ ಇದು ರವಿ? ಕಂಟೆಸ್ಟ್ ಮಾಡ್ತಾರೆ ಅಂತಕ್ಕಂಥ ವಿಚಾರ ಗೊತ್ತಾಗ್ತಿದ್ದಂಗೆನೆ JDS ವತಿಯಿಂದ 5 ಪ್ರಶ್ನೆಗಳನ್ನ ಕೇಳಿ ಅವ್ರಿಗೆ ಒಂದ್ ರೀತಿ ಎಮೋಷನಲಿ ಬ್ಲಾಕ್ ಮೇಲ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ಲಾಗಿತ್ತು. ಅಂದ್ರೆ ಅಂಬರೀಶ್ ಅವ್ರ ಚುನಾವಣೆಗೆ ನಿಲ್ಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ರು, ಆದ್ರೂ ನೀವು ಯಾಕೆ ನಿಂತ್ಕೋತಾ ಇದ್ದೀರಾ, ಈ ತರದ ಹಲವು ಪ್ರಶ್ನೆಗಳು, ಪ್ರಮುಖವಾಗಿ 5 ಪ್ರಶ್ನೆಗಳನ್ನ ಕೇಳಲಾಗಿತ್ತು. ಅದಕ್ಕೆ ಇವತ್ತು ಅಂಬರೀಶ್ ಅಭಿಮಾನಿಗಳು ಮುಖ್ಯಮಂತ್ರಿಗಳಿಗೆ ಸ್ವತಃ ಪ್ರಶ್ನೆ ಕೇಳಿದ್ದಾರೆ. ಸಾಕಷ್ಟು ಪ್ರಶ್ನೆಗಳ ಮುಖ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕೆಂದ್ರೆ ನಿಖಿಲ್ ಸ್ಪರ್ಧೆ ಖಚಿತ ಆಗ್ತಾ ಇದ್ದಂತೆ, ಜೊತೆಗೆ JDS ಈ ತರದೊಂದು ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥದ್ದು ಅಂಬರೀಶ್ ಅಭಿಮಾನಿಗಳಲ್ಲಿ ಸಾಕಷ್ಟು ಒಂದು ಆಕ್ರೋಶ ಉಂಟು ಮಾಡಿದೆ. ಹೀಗಾಗಿನೇ ಅವರು ಏನು ವಿಡಿಯೋ ಮಾಡಿ ಆ ಪ್ರಶ್ನೆಗಳ ಮೂಲಕ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಬಿಟ್ಟಿದ್ದಾರೆ. ಅಂದ್ರೆ ನಿಖಿಲ್ ಬಿಟ್ರೆ ನಿಮ್ಮ ಮತ್ತಾರು ಇಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಇರ್ಲಿಲ್ವಾ, ಮತ್ತೆ ಮಂಡ್ಯ JDS ಗೌಡ್ರು ಪಕ್ಷ ಅಂತ ಹೇಳ್ತೀರಿ, ಮತ್ತೆ ಯಾರು ಗೌಡ್ರು ಸಿಗ್ಲಿಲ್ವಾ, ಅಥವಾ ತೊಪ್ಪನಹಳ್ಳಿಲಿ JDS ಮುಖಂಡರು ಪ್ರಕಾಶ್ ಆಯ್ತು, ಅವ್ರ ಪತ್ನಿಗಾರು ಟಿಕೆಟ್ ಕೊಡ್ಬೋದಾಗಿತ್ತು, ಈ ಪಕ್ಷ ಏನು ಜಿಲ್ಲೆಗೆ ನಿಖಿಲ್ ಅವರ ಕೊಡುಗೆ ಏನು, ಈ ತರದ ಒಂದು ಹಲವು ಪ್ರಶ್ನೆಗಳು. ಅಂದ್ರೆ ಈಗ ನಿಮ್ಮ ಮನೆಯಲ್ಲಿ, ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಈಗ ನಿಮ್ಮ ತಾಯಿ ದೇವೇಗೌಡರ ಪತ್ನಿಯವರ ಹೊರತುಪಡಿಸಿ ಇನ್ಯಾರು ಕೂಡ ಉಳಿದಿಲ್ಲ. ಹೀಗಾಗಿ ಅವ್ರನ್ನೂ ಕೂಡ MLC ಮಾಡಿ ಅವ್ರಿಗೂ ಒಂದು ಸ್ಥಾನಮಾನ ಕೊಡಿ ಅಂತಕ್ಕಂಥದ್ದು ಸಾಕಷ್ಟು ಆಕ್ರೋಶಭರಿತವಾಗಿ ಮಾಡಿದ್ದಾರೆ. ಇದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ JDS ನಿಖಿಲ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತಕ್ಕಂಥ ವಿಚಾರ ಗೊತ್ತಾಗ್ತಿದ್ದಂಗೆನೆ ಈ ತರದೊಂದು ಅಭಿಮಾನಿಗಳಲ್ಲಿ ಆಕ್ರೋಶಭರಿತ ಒಂದು ವಾತಾವರಣ ಕ್ರಿಯೇಟ್ ಆಗ್ತಾ ಇದೆ. ಇದಕ್ಕೆ ಪೂರಕವಾಗಿ ಈ ತರದ ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡ್ತಾ ಇದೆ. ಇದಕ್ಕೆ ಈಗ ವ್ಯತಿರಿಕ್ತವಾಗಿ ಆದ್ರೆ ಇದಕ್ಕೆ ಕೌಂಟರ್ ಕೊಡೋ ನಿಟ್ಟಿನಲ್ಲಿ JDS ನವರು ಏನ್ ಹೇಳ್ತಾರೆ ಅಂತಕ್ಕಂಥದ್ದು ನೋಡ್ಬೇಕಾಗುತ್ತೆ. ಆನಂದ್, ಧನ್ಯವಾದ ರವಿ ಮಾಹಿತಿಗಾಗಿ.